ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರು. ಮೊದಲನೇದಾಗಿ ಎಲ್ರಿಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ನಾಡಿನ ಜನತೆಗೆ. ಇವತ್ತು ನಾವು ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ವಿ. ಕಾರಣ ಇಷ್ಟೇ, ನಮ್ಮ ಅಕ್ಕನ ಸಮಾನರು, ತಾಯಿ ಸಮಾನರಾದಂತಹ ಶ್ರೀಮತಿ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿಯಾದಂತಹ ಅಶ್ವಿನಿ ಮೇಡಮ್ ಅವ್ರ ಮೇಲೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಕೆಟ್ಟದಾಗಿ, ಅಶ್ಲೀಲವಾಗಿ ಸಾಕಷ್ಟು ಕೆಟ್ಟ ಬೆಳವಣಿಗೆಗಳು ನಡೆದಿತ್ತು. ಈ ಒಂದು ಕುರಿತಾಗಿ ನಾವೊಂದು ಇವತ್ತು ಸಾಕಷ್ಟು ನಾಡಿನ ಜನರ ದಿಕ್ಕು ತಪ್ಪಿಸುವಂಥ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ಈ ವಿಚಾರವನ್ನು ಇಟ್ಕೊಂಡು ಧ್ರುವಣ್ಣವರು ಈ ಕೆಲಸವನ್ನು ಮಾಡ್ತಾಯಿದ್ದಾರೆ, ಅವ್ರ ಅಭಿಮಾನಿಗಳು ಈ ಥರ ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂತೇಳಿ ಒಂದು ತಪ್ಪು ಸಂದೇಶ, ಅದೇ ರೀತಿ ರಾಜ್ಯದ ಜನರ ಶಾಂತಿ ಕದಿಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಒಂದು ವಿಚಾರನ ಇಟ್ಕೊಂಡು ಇವತ್ತು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದು ನಾವೆಲ್ಲ ಕಂಪ್ಲೇಂಟನ್ನು ದಾಖಲು ಮಾಡಿದ್ದೀರಿ. ಧ್ರುವಣ್ಣ ಅಭಿಮಾನಿಗಳು, ಅದೇ ರೀತಿ ಇಲ್ಲಿನ ಅಧಿಕಾರಿಗಳು ನಮಗೆ ತುಂಬ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದ್ರು. ಆದಷ್ಟು ಬೇಗ ಈ ಒಂದು ವಿಚಾರವಾಗಿ ತನಿಖೆ ಮಾಡಿ ತಪ್ಪಿತಸ್ಥರನ್ನು ಬಂಧಿಸುವಂಥ ಕೆಲಸ ಮಾಡಿ ಕಠಿಣ ಕಾನೂನು ಕ್ರಮವನ್ನು ಜರುಗಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಸಾಹೇಬರು ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ರಾಜ್ಯದ ಉದ್ದಗಲಕ್ಕೂ ಧ್ರುವಣ್ಣನ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಇವತ್ತು ಸಂಜೆ ಎಲ್ಲರೂ ಕೂಡ ತಾಲೂಕಿನ ಎಲ್ಲ ಕೇಂದ್ರಗಳಲ್ಲೂ ಅವರು ವ್ಯಾಪ್ತಿಗೆ ಬರುವಂಥ ಎಲ್ಲ ಸ್ಟೇಷನ್ಗಳಲ್ಲಿ ಇವತ್ತೊಂದು ಕಂಪ್ಲೇಂಟನ್ನು ದಾಖಲನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿ ಧ್ರುವಣ್ಣನ ವಿಚಾರವಾಗಿ, ಅವರ ವೈಯಕ್ತಿಕ ವಿಚಾರವಾಗಿ ತುಂಬ ಷಡ್ಯಂತ್ರಗಳು ನಡೀತಾನೆ ಬರ್ತಾ ಇದೆ. ಹಂತವಾಗಿ ಏನೇನು ಒಂದು ಕೆಟ್ಟ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ವಿಕೃತಿ ಮನಸ್ಥಿತಿಗಳು, ಇವ್ರನ್ನೆಲ್ಲ ಕಟ್ಟಾಕುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಇಲ್ಲೇನಾದ್ರು ನಮಗೇನಾದ್ರು ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ರಾಜ್ಯಪಾಲರಿಗೂ ಸಹ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಬೃಹತ್ ಮಟ್ಟದಲ್ಲಿ ಒಂದು ಹೋರಾಟವನ್ನು ಸಹ ಮಾಡ್ತಾ ಇದ್ದೇವೆ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ. ದಯಮಾಡಿ ಎಲ್ಲರೂ ಸಹ ಈ ಒಂದು ಕೆಟ್ಟ ವಿಚಾರಗಳನ್ನು ಯಾರೂ ಸಹ ದಯವಿಟ್ಟು ಎಂಕರೇಜನ್ನು ಮಾಡೋಕ್ಕೆ ಹೋಗ್ಬಿಡ್ರಿ. ಧ್ರುವಣ್ಣನ ಹೆಸರಿಗೆ ಕಪ್ಪು ಚುಕ್ಕಿಯನ್ನು ಇಡುವಂಥ ಕೆಲಸ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಇವತ್ತು ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರು ಬರೀ ರಾಜ್ಕುಮಾರ್ ಅವರ ಸೊಸೆ ಅಲ್ಲ, ಅವರು ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಲ್ಲ, ಅವರು PRK ಅನ್ನೋ ಒಂದು ಸಂಸ್ಥೆನ ಅವ್ರು ಮಾತ್ರ ನಡೆಸ್ತಾ ಇಲ್ಲ. ಅದನ್ನು ಬಿಟ್ಟು ಅವರು ಒಂದು ಹೆಣ್ಮಗಳು. ಈ ಒಂದು ಕೆಟ್ಟ ಅಕೌಂಟನ್ನು ಗಜಪಡೆ ಅಂತ ಹೆಸರಿಟ್ಕೊಂಡು ಯಾರು ಈ ಒಂದು ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ, ಅವ್ರಿಗೆ ಈ ವಾಹಿನಿ ಮುಖಾಂತರ ನಾನು ನೇರವಾಗಿ ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನೀವು ಸಿಕ್ಕಾಕೊಂಡ್ರೆ ಮಾತ್ರ ನಿಮ್ಮ ಮನೆಗಳನ್ನು ಹುಡ್ಕೊಂಡ್ಬಂದು ಮಧ್ಯರಾತ್ರಿಯಲ್ಲಿ ಮನೆಯನ್ನೇ ತಟ್ಟುವಂಥ ಕೆಲಸ ಮಾಡಿ ಊರು ಬಿಡಿಸುವಂಥ ಕೆಲಸ ಮಾಡಬೇಕಾಗ್ತದೆ. ಈ ವಾಹಿನಿ ಮುಖಾಂತರ ನಾವು ನಿಮಗೆಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಬೇರೆ ನಟರು ನಮ್ಮ ಕಲಾವಿದ್ರ ಮಧ್ಯೆ ಏನಾದ್ರು ಮನಸ್ತಾಪ ಇದ್ದರೆ ಅವ್ರವ್ರು ಬಗೆಹರಿಸ್ಕೊಳ್ತಾರೆ. ಮಧ್ಯದಲ್ಲಿ ಈ ಥರ ಉಳಿ ಹಿಂಡುವಂಥ ಕೆಲಸ, ಬೆಂಕಿ ಹಚ್ಚುವಂಥ ಕೆಲಸ ದಯವಿಟ್ಟು ಯಾರಿಗೂ ಸಹ ಮಾಡಬೇಡಿ. ನಮ್ಮ ಧ್ರುವಣ್ಣ ನಮಗೆ ಮಾರ್ಗದರ್ಶನ ಕೊಡೋದು, ಕಾವೇರಿ ಹೋರಾಟಕ್ಕೆ ಬನ್ನಿ, ಮಹದಾಯಿ ಹೋರಾಟಕ್ಕೆ ಬನ್ನಿ, ಮೇಕೆದಾಟು ಹೋರಾಟಕ್ಕೆ ಬನ್ನಿ, ಅದೇ ರೀತಿ ಡಬ್ಬಿಂಗ್ ವಿರುದ್ಧವಾಗಿ ಏನಾದ್ರು ಚಳುವಳಿ ನಡೆದಾಗ ಅಲ್ಲಿಗೆ ಬನ್ನಿ. ಅದೇ ರೀತಿ ಮೊನ್ನೆ ತಾನೇ ವಿಷ್ಣು ಸರ್ ಅವ್ರದ್ದು ಒಂದು ಸ್ಮಾರಕ ವಿಚಾರವಾಗಿ ಅಲ್ಲಿ ಬನ್ನಿ ಅಂತ ಕರೀತಾರೆ ಹೊರತು, ಅದು ಬಿಟ್ಟು ರೀಸೆಂಟಾಗಿ ಇದೇ ಕೆಂಗೇರಿಯಲ್ಲಿ ಎಷ್ಟೋ ಜನ ಪಾಪ ನೀರಿನ ಸಮಸ್ಯೆಯಿಂದ ಬಳಲ್ತಿದ್ದಾಗ ಅಂಥ ವಿಚಾರಕ್ಕೆ ಧ್ರುವಣ್ಣವ್ರು ನಮಗೆ ಕೈ ಜೋಡಿಸಿ ಅಂತ ಹೇಳ್ತಾರೆ ಹೊರತು, ಈ ರೀತಿ ರಣಹೇಡಿಗಳು ಮಾಡುವಂಥ ಕೆಲಸ, ನಾಮರ್ದರು ಮಾಡುವಂಥ ಕೆಲಸ, ನಪುಂಸಕರು ಮಾಡುವಂಥ ಕೆಲಸನ ಧ್ರುವಣ್ಣವರಾಗಲಿ ಚಿರುವಣ್ಣವರಾಗಲಿ ಅವ್ರ ಅಭಿಮಾನಿಗಳಿಗೆ ಯಾರೂ ಕೂಡ ಕಲಿಸ್ಕೊಟ್ಟಿಲ್ಲ. ದಯಮಾಡಿ ಯಾರೂ ಸಹ ಈ ಒಂದು ಕೆಟ್ಟ ಪ್ರಯತ್ನಕ್ಕೆ ಯಾರೂ ಕೂಡ ಇನ್ನು ಮುಂದೆ ಕೈ ಹಾಕಬೇಡಿ. ಧ್ರುವಣ್ಣ ನಮ್ಮನ್ನು ಕೈಕಾಲು ಕಟ್ಟಿರೋದಕ್ಕೋಸ್ಕರ ನಾವು ಸುಮ್ಮನೆ ಇದ್ದೀವಿ, ನಾವೇನು ಕೈಲಾದವ್ರೇನಲ್ಲ. ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ಬೇರೆ ಇರುತ್ತೆ. ನಾವು ಯಾರಿಗೂ ಕೂಡ ಎದುರುವಂಥ ಕೆಲಸ ನಾವು ಮಾಡಿಲ್ಲ. ತಪ್ಪು ಮಾಡಿದ್ರೆ ತಲೆ ಬಗ್ಸ್ತೀವಿ, ಇಲ್ಲಾಂದರೆ ಯಾರಿಗೂ ತಲೆ ಬಗ್ಸುವಂಥ ಕೆಲಸವನ್ನು ನಾವು ಮಾಡೋಕ್ಕೆ ಹೋಗಲ್ಲ.